ಮಾನ್ಯ ದಲಿತ ಬಂಧುಗಳೇ, ಇದು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಬೇರಿಯ ಗ್ರಾಮ. ಮಾಗಡಿ ಟು ಸೋಮವಾರಪೇಟೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹಾದು ಹೋಗಿರುವ ಸಾಲಿಗ್ರಾಮ ರಸ್ತೆಯಲ್ಲಿರುವ ಅಂಬೇಡ್ಕರ್ ನಗರದಲ್ಲಿ 1991-92ನೇ ಸಾಲಿನಲ್ಲಿ ಬಡಾವಣೆಯನ್ನು ನಿರ್ಮಾಣವಾಗಿದೆ. ಕೆ.ಸಿ.ಎಫ್. ಸರ್ಕಾರದ ವತಿಯಿಂದ ಊರಿನ ನಾಮಫಲಕವೇ ಅಂಬೇಡ್ಕರ್ ನಗರವೆಂದು ಘೋಷಣೆಯಾಗಿದೆ. ಕೆಲವು ನಿವಾಸಿಗಳು ತನ್ನ ಸ್ವತ್ತಿನ ಆಸ್ತಿಯ ಬಿಟ್ಟು ಮಿತಿಮೀರಿ ಅಕ್ರಮವಾಗಿ ವಾಸದ ಮನೆ ಕಟ್ಟಲು ಅಂಬೇಡ್ಕರ್ ಬ್ಯಾನರನ್ನು ತೆರವುಗೊಳಿಸಿರುತ್ತಾರೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಜಾಗಕ್ಕೆ ಬಂದು ಪರಿಶೀಲಿಸಿ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಬೇರಿಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿರುವಂತೆ ಈ ಜಾಗದಲ್ಲಿ ಅಂಗನವಾಡಿ ಕೇಂದ್ರವನ್ನು ಕಟ್ಟೋಣ ಎಂದು ತೀರ್ಮಾನ ಮಾಡಿರುತ್ತಾರೆ. ಊರಿನ ಮುಖಂಡರುಗಳಾಗಲಿ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಲಿ ಹಾಗೂ ಜನಪ್ರತಿನಿಧಿಗಳಾಗಲಿ ಈ ಸಮಸ್ಯೆಯ ಬಗ್ಗೆ ಯಾರೂ ಕೂಡ ಸ್ಪಂದಿಸಿಲ್ಲ. ಏಕಾಂಗಿಯಾಗಿ ಸಾಮಾಜಿಕ ಕಾರ್ಯಕರ್ತ ಒಂಟಿಯಾಗಿ ಈ ಗ್ರಾಮಕ್ಕೆ ಒಂದು ಅಂಬೇಡ್ಕರ್ನವರ ಪ್ರತಿಮೆಯನ್ನು ಇಡಲು ಬಹಳ ಶ್ರಮಪಡುತ್ತಿದ್ದಾರೆ. ಒಬ್ಬರೇ ಗಾರೆ ಕೆಲಸ ಮಾಡುತ್ತಿದ್ದಾರೆ. ಊರಿನ ನಾಮಫಲಕವನ್ನು ಅಳವಡಿಸಲು ದಲಿತರೇ ದಲಿತರ ಮೇಲೆ ವಿರೋಧ ಮಾಡುತ್ತಿದ್ದಾರೆ. ನೋಡಿ, ಅಂಬೇಡ್ಕರ್ ಪ್ರತಿಮೆ ಇಡಲು ಒಳಚರಂಡಿ ಪಕ್ಕದಲ್ಲಿ ಜಾಗ ನೀಡುತ್ತಿದ್ದಾರೆ. ಈ ಜಾಗದಲ್ಲೂ ಅಂಬೇಡ್ಕರ್ ಅವರ ಬ್ಯಾನರ್ ಹಾಕಬೇಡಿ ಹಾಗೂ ಊರಿನ ನಾಮಫಲಕವನ್ನು ಹಾಕಬೇಡಿ ಎಂದು ನಿವೇಶನದ ನಿವಾಸಿಗರು ವಿರೋಧ ಮಾಡುತ್ತಿದ್ದಾರೆ. ಇದನ್ನು ಕೇಳಲು ಗ್ರಾಮಸ್ಥರೇ ಆಗಲಿ, ಸಂಘದ ಪದಾಧಿಕಾರಿಗಳಾಗಲಿ, ಊರಿನ ಮುಖಂಡರುಗಳಾಗಲಿ ಯಾರೂ ಬಂದು ಕೈ ಜೋಡಿಸಿಲ್ಲ.